ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ ಅರ್ಥವನ್ನು ತಿಳಿತಾ ಹೋಗ್ತಾ ಇದ್ದೀವಿ. ನಿನ್ನೆ ತನಕ 10 ಪದ್ಯಗಳ ಅರ್ಥವನ್ನು ತಿಳ್ಕೊಂಡ್ವಿ. ಇವತ್ತು ವಿಡಿಯೋವನ್ನು ಮುಂದುವರಿಸೋಣ ಸ್ನೇಹಿತರೆ. ಮೊದಲಿಗೆ ವಾದಿರಾಜ ಗುರುಗಳಲ್ಲಿ, ನಮ್ಮ ಕುಲಗುರುಗಳಲ್ಲಿ, ಹಾಗೆಯೇ ಲಕ್ಷ್ಮೀನಾರಾಯಣರಲ್ಲಿ ಭಕ್ತಿಯಿಂದ ಪ್ರಣಾಮಗಳನ್ನು ಮಾಡ್ತಾ ಲಕ್ಷ್ಮೀ ಶೋಭಾನವನ್ನು ಮುಂದುವರಿಸೋಣಂತೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸೂಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ. ಇವತ್ತು 11ನೇ ಒಂದು ಪದ್ಯದಿಂದ ಮುಂದೆ ಹೋಗೋಣ ಸ್ನೇಹಿತರೆ. ಮುತ್ತಿನಕ್ಷತೆ ನಿಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳಾದೇವಿ ತನ್ನ ಭಕ್ತಿಯ ಜನರ ಸಲಹಲಿ, ಶೋಭಾನೆ. ಕುಂದ ಮಂದರ ಜಾಜಿ ಕುಸುಮಗಳ ವೃಂದವ ಚಂದದ ತುರ್ಬಿಗೆ ತುರ್ಬಿದಳೆ, ಕುಂದವರ್ಣದ ಕೋಮಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಲಿ, ಶೋಭಾನೆ. ಎಂದೆಂದಿಗೂ ಬಾಡದ ಅರವಿಂದದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ, ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಲಿ, ಶೋಭಾನೆ. ದೇವಾಂಗ ಪಟ್ಟಿಯ ಮೇಲು ಹೊದ್ದಿಕೆಯ ಭಾವೆ ಮಹಾಲಕ್ಷ್ಮಿ ಧರಿಸಿದಳೆ, ಭಾವೆ ಮಹಾಲಕ್ಷ್ಮಿ ಧರಿಸಿದಳಾದೇವಿ ತನ್ನ ಸೇವಕ ಜನರ ಸಲಹಲಿ, ಶೋಭಾನೆ. ಈ ಒಂದು 4 ನುಡಿಗಳನ್ನು ಇವತ್ತು ಅರ್ಥವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ, ಮುತ್ತಿನಕ್ಷತೆಯನ್ನಿಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳಾದೇವಿ ತನ್ನ ಭಕ್ತಿಯ ಜನರ ಸಲಹಲಿ ಅಂತ ವಾದಿರಾಜರು ಇಲ್ಲಿ ಸುಂದರವಾಗಿ ಬರೆದಿದ್ದಾರೆ. ಲಕ್ಷ್ಮೀದೇವಿ ಮುತ್ತಿನ ಅಕ್ಷತೆಯನ್ನು ತಲೆಯ ಮೇಲೆ ಧರಿಸ್ಬಿಟ್ಟು ಅದರ ಮೇಲೆ ನವರತ್ನದ ಮುಕುಟವನ್ನು ಧರಿಸಿದಳಂತೆ. ನಾವೀಗ ದೇವಾನುದೇವತೆಗಳ ಫೋಟೋಗಳನ್ನು ನೋಡ್ತಾ ಇರ್ತೀವಿ. ಎಲ್ಲ ಕಡೆಯೂ ದೇವತೆಗಳು, ಲಕ್ಷ್ಮೀದೇವಿ, ನಾರಾಯಣ ದೇವರು ಎಲ್ಲರೂ ಮುಕುಟವನ್ನು ಧರಿಸಿರ್ತಾರೆ. ಅಂದರೆ ನೆತ್ತಿಯ ಮೇಲೆ ಒಂದು ಕಿರೀಟವನ್ನು ಧರಿಸಿರ್ತಾರೆ. ಲಕ್ಷ್ಮೀದೇವಿ ಯಾವಾಗಲೂ ತಲೆಯ ಮೇಲೆ ಕಿರೀಟವನ್ನು ಧಾರಣೆಯನ್ನು ಮಾಡಿರ್ತಾಳಂತೆ. ಎಲ್ಲ ದೇವತೆಗಳು ಧಾರಣೆ ಮಾಡಿರ್ತಾರೆ, ರುದ್ರದೇವರನ್ನೊಂದು ಬಿಟ್ಟು. ಯಾಕೆ ಅಂದರೆ ರುದ್ರದೇವರ ತಲೆಯಲ್ಲಿ ಸದಾ ಗಂಗೆಯನ್ನು ಮತ್ತು ಚಂದ್ರನನ್ನು ಇಟ್ಕೊಂಡಿರ್ತಾರೆ. ದೇವತೆಗಳಿಗೆ ಅಥವಾ ಲಕ್ಷ್ಮೀನಾರಾಯಣರಿಗೆ ಎಲ್ಲರಿಗೂ ನಾವು ಯಾವಾಗಲೂ ಬೇಡಿಕೆಗಳನ್ನು ಸಲ್ಲಿಸ್ತಾ ಇರ್ತೀವಿ ಅಲ್ವಾ, ಕೋರಿಕೆಗಳನ್ನು ಇಡ್ತಾ ಇರ್ತೀವಿ. ನಮಗದು ಬೇಕು, ಇದು ಬೇಕು, ನಮ್ಗೆ ಆ ಕೆಲಸ ಆಗಬೇಕು, ಇದಾಗಬೇಕು ಅಂತ ಎಲ್ಲವನ್ನು ದೇವತೆಗಳು ಆಲಿಸ್ತಾ ಇರ್ತಾರೆ. ಹಾಗೆ ಆದಷ್ಟು ಬೇಗ ನಮಗೆ ವರವನ್ನು ಕೊಡ್ತಕ್ಕಂಥವರು ರುದ್ರದೇವರು. ರುದ್ರದೇವರು ನಮಗೆ ತುಂಬ ಬೇಗನೆ ವರವನ್ನು ಕೊಡ್ತಾರೆ. ಹಾಗೆಯೇ ರುದ್ರದೇವರು ಎಲ್ಲರ ಕೋರಿಕೆಗಳನ್ನು ತಮ್ಮ ಶಿರದಲ್ಲಿ ಹೊತ್ತು ತಲೆ ತುಂಬ ಬಿಸಿಯಾಗಿದೆ, ಅದಕ್ಕೋಸ್ಕರ ಗಂಗೆಯನ್ನು ಮತ್ತು ಚಂದ್ರನನ್ನು ಧರಿಸಿದರೆ ತಂಪಿಗಾಗಿ ಅಂತಲೂ ಹೇಳ್ತಾರೆ. ಸುಮ್ಮನೆ ಆಡು ಭಾಷೆಯಲ್ಲಿ ಕೆಲವರು ಈ ಥರ ಹೇಳ್ತಾರೆ. ಮುಖ್ಯವಾಗಿ ನೋಡೋದಾಯಿತು ಅಂದರೆ ದೇವತೆಗಳೆಲ್ಲರೂ ಕಿರೀಟವನ್ನು ಧಾರಣೆ ಮಾಡಿರ್ತಾರೆ. ಇಲ್ಲಿ ಲಕ್ಷ್ಮೀದೇವಿ ಎಂಥ ಕಿರೀಟವನ್ನು ಧರಿಸಿದಾಳೆ ಅಂತಂದರೆ ನವರತ್ನದ ಕಿರೀಟ ಅಂತೆ, ನವರತ್ನದ ಮುಕುಟ, ಅದನ್ನು ಧಾರಣೆಯನ್ನು ಮಾಡಿದ್ದಾಳೆ ಲಕ್ಷ್ಮೀದೇವಿ ಅಂತ ವಾದಿರಾಜರು ಬರೆದಿದ್ದಾರೆ. ಕಿರೀಟ ಏನು ಅಂದರೆ ಅದು ಒಂದು ಆಭರಣ, ದೇವತೆಗಳು ಧರಿಸ್ತಕ್ಕಂಥ ಆಭರಣ ಅಂತ ಹೇಳ್ತೀವಿ. ಎಲ್ಲ ಕಡೆಯೂ ನಾವು ಫೋಟೋಗಳಲ್ಲಿ ನೋಡ್ತಾ ಇರ್ತೀವಿ. ವಿಧ ವಿಧವಾದಂಥ ಕಿರೀಟಗಳನ್ನು ದೇವತೆಗಳು ಧಾರಣೆಯನ್ನು ಮಾಡಿರ್ತಾರೆ. ನಾವು ಸಹ ಒಂದು ಕಿರೀಟವನ್ನು ಧಾರಣೆ ಮಾಡ್ತೀವಿ ಅಲ್ವಾ ಸ್ನೇಹಿತರೆ. ಯಾವುದು ಅದು? ಹೆಲ್ಮೆಟ್ ಇಲ್ಲದೆ ನಾವು ಗಾಡಿಯನ್ನು ಓಡಿಸಿದ್ರೆ ಮತ್ತು ಪೊಲೀಸರು ಹಿಡಿದ್ಬಿಟ್ಟು ಫೈನನ್ನು ಜಡೀತಾರೆ. ಹಾಗೆ ನಾವು ಧರಿಸ್ತಕ್ಕಂತಹ ಒಂದು ಕಿರೀಟ, ಹೆಲ್ಮೆಟ್, ಅದು ಯಾಕೆ ಧರಿಸ್ತೀವಿ? ನಮ್ಮ ತಲೆಯ ರಕ್ಷಣೆಗಾಗಿ ಅಂತ ನಾವು ಹಾಕ್ಕೊತೀವಿ. ಆದರೆ ದೇವತೆಗಳೆಲ್ಲ ತಲೆಯ ರಕ್ಷಣೆಗಾಗಿ ಏನಾದರೂ ಕಿರೀಟವನ್ನು ಧರಿಸ್ತಾರಾ ಅಂತ ನಮಗೆ ಅನುಮಾನ ಬರ್ಬೋದು. ಆದರೆ ಆ ಥರ ಅಲ್ಲ. ಕಿರೀಟವನ್ನು ಧರಿಸೋದು ಅದು ಒಂದು ಹಿರಿಯತನದ ಸಂಕೇತ ಅಂತ ಹೇಳ್ಬೋದು. ನಮಗಿಂತ ದೇವತೆಗಳೆಲ್ಲರೂ ತುಂಬ ಅಂದರೆ ತುಂಬಾ ದೊಡ್ಡವರು. ಆ ಒಂದು ಸ್ಥಾನಕ್ಕಾಗಿ ಅವರು ಕಿರೀಟವನ್ನು ಧರಿಸ್ಬೋದು ಅಂತ ಸಹ ಹೇಳ್ಬೋದು.
ಮತ್ತು ಮುಖ್ಯವಾಗಿ ಅದು ಒಂದು ಆಭರಣ, ದೇವತೆಗಳಿಗೆ ಹೊಂದುವಂತಹ ಆಭರಣ ಅಂತ ಹೇಳ್ಬೋದು. ಹೀಗೆ ಇಂತಹ ಉತ್ತಮವಾದಂತಹ ರತ್ನಗಳಿಂದ ಮಾಡಿದಂತಹ ಕಿರೀಟವನ್ನು ಲಕ್ಷ್ಮೀದೇವಿ ಧಾರಣೆಯನ್ನು ಮಾಡಿದ್ದಾಳೆ. ಅದಕ್ಕೂ ಮುಂಚೆ ತಲೆಯಲ್ಲಿ ಮುತ್ತಿನ ಅಕ್ಷತೆಯನ್ನು ಹಾಕ್ಕೊಂಡು ನಂತರ ಕಿರೀಟವನ್ನು ಧರಿಸಿದಾಳೆ ಅಂತ ಹೇಳಿ ಇಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ನೋಡ್ರಿ, ನಾವು ಬರೀ ಅಕ್ಷತೆಯನ್ನು ಕಲಿಸ್ತೀವಿ ದೇವರುಗಳಿಗೆ ಏರಿಸಲಿಕ್ಕೆ ಅಂತ ಹೇಳ್ಬಿಟ್ಟು. ಕೆಂಪು ಅಕ್ಷತೆ ಅಥವಾ ಹಳದಿ ಅಕ್ಷತೆಯನ್ನು ಕಲಿಸ್ತಾರೆ. ಈ ರೀತಿಯಾಗಿ ಅಕ್ಷತೆಯನ್ನು ಬಳಸ್ತೀವಿ ದಿನನಿತ್ಯವಾಗಿ. ಅಂತಹ ಅಕ್ಷತೆ ಅಂದರೆ ಮುತ್ತಿನ ಅಕ್ಷತೆಯನ್ನು ಲಕ್ಷ್ಮೀದೇವಿ ತಲೆಯ ಮೇಲೆ ಧರಿಸಿದಾಳಂತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಹಿರಿಯರಿಂದ ಆಶೀರ್ವಾದವನ್ನು ಪಡೆಯುವಾಗ ಅಕ್ಷತೆಯನ್ನು ಕೈಯಲ್ಲಿ ಕೊಟ್ಟು ನಮಸ್ಕಾರವನ್ನು ಮಾಡ್ತೀವಿ. ಅವರು ನಮ್ಮ ತಲೆಯ ಮೇಲೆ ಹಾಕ್ತಾರೆ. ಅಂದರೆ ಮುತ್ತೈದೆಯರಿಗೆ ಮಾತ್ರ ಯಾರೂ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಲಿಕ್ಕೆ ಇಲ್ಲ. ಯಾರು ಹಾಕಬೇಕು ಅಂದರೆ ಗಂಡ ಮಾತ್ರ, ಅವಳ ಗಂಡ ಮಾತ್ರ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಲಿಕ್ಕೆ ಅಧಿಕಾರ ಇರೋದು. ಅದಕ್ಕೋಸ್ಕರ ನಾವು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿದಾಗ ಸೆರಗಿನ ತುದಿಯಲ್ಲಿ ಅಕ್ಷತೆಯನ್ನು ಇಸ್ಕೊತೀವಿ. ಗಂಡಸರಿಗೆ ಹಾಕ್ಬೋದು, ಮುತ್ತೈದೆಯರಿಗೆ ಮಾತ್ರ ಅಕ್ಷತೆಯನ್ನು ಹಾಕಲಿಕ್ಕೆ ಇಲ್ಲ. ಅದಕ್ಕೋಸ್ಕರ ಅಕ್ಷತಾಧಾರಣ ಅಂತ ಹೇಳಿ ಮದುವೆಯಲ್ಲಿ ಅಕ್ಕಿ ಕಾಳನ್ನು ಹಾಕೋದು, ಕಲರ್ ಅಕ್ಕಿ ಕಾಳುಗಳೆಲ್ಲ ಮಾಡಿ ಗಂಡ ಹೆಂಡತಿ ಹಾಕ್ಕೊತಾರಲ್ವ, ಅದು ಒಂದು ತಮಾಷೆಗಾಗಿ ಅಥವಾ ಏನೋ ಒಂದು ಆ ಸಮಯದಲ್ಲಿ ಮಾಡಬೇಕು ಅಂತ ಮಾಡೋದಲ್ಲ. ಅದಕ್ಕೆ ತುಂಬ ಒಂದು ಅರ್ಥ ಇದೆ. ಪುರೋಹಿತರು ಒಂದೊಂದು ಮಂತ್ರಗಳನ್ನು ಹೇಳ್ತಾ ಅಕ್ಷತೆಯನ್ನು ಹಾಕಿಸ್ತಾರೆ. ಮುತ್ತಿನ ಅಕ್ಷತೆಯನ್ನು ಲಕ್ಷ್ಮೀದೇವಿ ತಲೆಯಲ್ಲಿ ಧರಿಸ್ಬಿಟ್ಟು ನಂತರ ಕಿರೀಟವನ್ನು ಧಾರಣೆಯನ್ನು ಮಾಡಿದ್ದಾಳೆ. ಇಂತಹ ಮುತ್ತಿನ ಅಕ್ಷತೆಯನ್ನು ಹಾಕಿಕೊಂಡು ನವರತ್ನದ ಮುಕುಟವನ್ನು ಕಿರೀಟವನ್ನು ಧರಿಸಿರುವಂತಹ ಲಕ್ಷ್ಮೀದೇವಿ ತನ್ನ ಭಕ್ತರನ್ನು ಸಲಹಬೇಕು, ತನ್ನನ್ನು ನಂಬಿ ಬಂದಂತಹ ಭಕ್ತರನ್ನು ಜನರನ್ನು ಸಲಹಲಿ ಅಂತ ಹೇಳಿ ವಾದಿರಾಜರಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಈಗ ಮುಂದಿನ ನುಡಿಗೆ ಹೋಗೋಣಂತೆ. ಕುಂದ ಮಂದಾರ ಜಾಜಿ ಕುಸುಮಗಳ ವೃಂದವ ಚಂದದ ತುರುಬಿಗೆ ತುರುಬಿದಳೆ, ಕುಂದವರ್ಣದ ಕೋಮಾಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಾಲಿ ಅಂತ ಬರೆದಿದ್ದಾರೆ. ನೋಡ್ರಿ, ಮಹಾಲಕ್ಷ್ಮೀ ದೇವಿ ಯಾವ ಯಾವ ಹೂಗಳನ್ನು ಧರಿಸಿದಾಳೆ, ತಲೆಯಲ್ಲಿ ಮುಡಿದಿದ್ದಾಳೆ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ. ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ವಾದಿರಾಜರು. ಕುಂದ ಮಂದಾರ, ಕುಂದ ಅಂತಂದರೆ ಯಾವತ್ತೂ ಕುಂದದೇ ಇರುವಂತಹದ್ದು, ಅಂದರೆ ಬಾಡದೇ ಇರುವಂತಹದ್ದು. ಮಂದಾರ ಅಂತಂದರೆ ಮಂದಾರ ಹೂವು. ಕುಂದದೇ ಇರುವಂತಹ, ಬಾಡದೇ ಇರುವಂತಹ ಮಂದಾರ, ಜಾಜಿ, ಮಲ್ಲಿಗೆ, ಹೀಗೆ ಪರಿಮಳ ಭರಿತವಾದಂತಹ ಹೂವಿನ ಮಾಲೆ. ವೃಂದ ಅಂತಂದರೆ ಹೂವಿನ ಒಂದು ಗುಂಪು. ಅಂತಹ ಒಂದು ಹೂವಿನ ಮಾಲೆಯ ಗುಂಪನ್ನು ತನ್ನ ತುರುಬಿಗೆ ಸುತ್ತಿಕೊಂಡಿದ್ದಾಳಂತೆ. ಸುಂದರವಾಗಿ ಇಲ್ಲಿ ಬರೆದಿದ್ದಾರೆ. ನೋಡ್ರಿ, ಮುತ್ತೈದೆಗೆ ಹೂವು ಎಷ್ಟು ಒಂದು ಶ್ರೇಷ್ಠವಾದದ್ದು ಅಲ್ವಾ ಸ್ನೇಹಿತರೆ. ದಿನನಿತ್ಯವಾಗಿ ಹೂವನ್ನು ಮುಡಿಬೇಕು ಮುತ್ತೈದೆಯರು ಅಂತ ಹೇಳ್ತಾರೆ. ಅದರಲ್ಲೂ ದೇವರಿಗೆ ಏರಿಸಿದಂತಹ ನಿರ್ಮಾಲ್ಯ, ಲಕ್ಷ್ಮೀದೇವಿ ಇಲ್ಲಿ ಹೂವನ್ನು ಮುಡಿದಿದ್ದಾಳೆ ಅಂತಂದರೆ ಹಾಗೆ ಹೂವನ್ನು ಮುಡಿದಿರೋದಲ್ಲ, ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯವನ್ನೇ ತಾನು ದಿನನಿತ್ಯವಾಗಿ ಮುಡಿತಾಳಂತೆ. ಅದು ಎಂಥದ್ದು, ಕುಂದದೇ ಇರುವಂತಹ ಹೂವು. ಯಾವತ್ತಿಗೂ ಆ ಹೂವು ಬಾಡೋದಿಲ್ವಂತೆ. ನಾವು ಮುಡಿಯುವಂಥ ಹೂವು ಬೆಳಗ್ಗೆ ಮುಡಿದ್ರೆ ಸಂಜೆಗೆ ಬಾಡಿ ಹೋಗುತ್ತೆ. ಆದರೆ ಲಕ್ಷ್ಮೀದೇವಿ ಮುಡಿಯುವಂಥ ಹೂವು ಎಂದೆಂದಿಗೂ ಬಾಡದಂತಹ ಹೂವು ಅಂತ ವಾದಿರಾಜರು ಬರೀತಾರೆ. ಮತ್ತು ಇಲ್ಲೊಂದು ವಿಷಯವನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ತುರುಬು ಅಂದರೆ ಲಕ್ಷ್ಮೀದೇವಿ ತುರುಬನ್ನು ಹಾಕ್ತಾಳೆ ಅನ್ನುವಂಥದ್ದು ಇಲ್ಲಿ ಬರೆದಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ಎಲ್ಲ ಮುತ್ತೈದೆಯರು ತುರುಬನ್ನು ಕಟ್ಟಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೆರಳನ್ನು ಹೆಣ್ಕೊಂಡು ತುರುಬನ್ನು ಕಟ್ಟಿರ್ತಾಳಂತೆ. ಆ ತುರುಬಿಗೆ ಹೂವಿನ ಮಾಲೆಯನ್ನು ಸುತ್ತಿದಾಳೆ ಅಂತ ಬರೀತಾರೆ. ಹಾಗಾಗಿ ಯಾವತ್ತೂ ಮುತ್ತೈದೆಯರು ತಲೆಯನ್ನು ಬಿಟ್ಕೊಂಡು ಪೂಜೆಗಳಿಗೆ ಕೂಡೋದು, ತಲೆಯನ್ನು ಬಿಟ್ಕೊಂಡು ಓಡಾಡೋದು ಮನೆಗಳಲ್ಲಿ, ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಶಾಸ್ತ್ರದ ಪ್ರಕಾರ ತಲೆಯನ್ನು ಬಿಟ್ಕೋಬಾರ್ದು ಅಂತ. ಮನೆಗಳಲ್ಲಿ ದಾರಿದ್ರ್ಯ ಬರುತ್ತೆ. ನೋಡ್ರಿ, ತಲೆಯಲ್ಲಿ ಅಂದರೆ ಮುತ್ತೈದೆಯ ತಲೆಯ ಕೂದಲಲ್ಲಿ ಯಾವಾಗಲೂ 3 ಕಾಲುಗಳನ್ನು ತೆಗೆದು ಹೆರಳನ್ನು ಹೆಣ್ಕೋಬೇಕು. ಹೆರಳು ಅಂದರೆ ಜಡೆ ಅಂತ. ಗಂಗಾ, ಯಮುನಾ, ಸರಸ್ವತಿ ಇರ್ತಾರೆ ಅಂತ 3 ಕಾಲುಗಳು ಯಾಕೆ ತೆಗಿಬೇಕು ಕೂದಲಲ್ಲಿ ಅಂತಂದರೆ, ಜಡೆಯಲ್ಲಿ ಅಂದರೆ
ಒಂದೊಂದು ಕಾಲಿನಲ್ಲೂ ಗಂಗೆ, ಯಮುನೆ, ಸರಸ್ವತಿ ಇರ್ತಾರೆ ಸಂಕೇತವಾಗಿ ನಾವು 3 ಕಾಲುಗಳನ್ನು ತೆಗೆದು ಜಡೆಯನ್ನು ಹೆಣ್ಕೋಬೇಕು. ಈ ರೀತಿ ಹೆಣೆದಂಥ ಜಡೆಯಿಂದ ತುರುಬನ್ನು ಕಟ್ಟಬೇಕು. ಅಂತಹ ತುರುಬಿಗೆ ಇಂತಹ ಕುಂದದೇ ಇರುವಂತಹ ಮಲ್ಲಿಗೆ, ಜಾಜಿ, ಕುಸುಮಗಳಿಂದ ಘಮಘಮಿಸುವಂತಹ ಪರಿಮಳದಿಂದ ಇರುವಂತಹ ಹೂವಿನ ಮಾಲೆಯನ್ನು ತಲೆಗೆ ಅಂದರೆ ತುರುಬಿಗೆ ಸುತ್ತಿದಳಂತೆ ಮಹಾಲಕ್ಷ್ಮಿ. ಮತ್ತು ಇಂತಹ ಮಹಾಲಕ್ಷ್ಮಿ ಹೇಗಿದ್ದಾಳೆ ನೋಡಲಿಕ್ಕೆ ಅಂದರೆ, ಬಣ್ಣ ಹೇಗಿದೆ ಲಕ್ಷ್ಮೀ ದೇವಿದು ಅಂದರೆ ಸುಂದರವಾದಂತಹ ಬಂಗಾರದ ಬಣ್ಣ ಲಕ್ಷ್ಮೀ ದೇವಿಗಿದೆ. ಅದು ಯಾವತ್ತಿಗೂ ಕುಂದೋದಿಲ್ಲ. ಅಂದರೆ ಇವತ್ತು ನೋಡಲಿಕ್ಕೆ ಒಂದು ಬಣ್ಣ, ನಾಳೆ ನೋಡಲಿಕ್ಕೆ ಕಪ್ಪು, ಆ ಥರ ಅಲ್ಲ. ಒಂದೇ ಬಣ್ಣ, ಯಾವಾಗಲೂ ಒಂದೇ ಬಣ್ಣವನ್ನು ಹೊಂದಿರುವಂತಹ ಮಹಾಲಕ್ಷ್ಮಿ, ಕುಂದದೇ ಇರುವಂತಹ ಸುವರ್ಣಮಯವಾದಂಥ ಬಣ್ಣವನ್ನು ಹೊಂದಿದ್ದಾಳೆ. ಅಷ್ಟು ಒಂದು ಪ್ರಕಾಶಮಾನವಾದಂಥ ಬಣ್ಣ ಲಕ್ಷ್ಮೀದೇವಿದು. ಅಂತಹ ಕೋಮಲವಾಗಿ ಇದ್ದಾಳಂತೆ ಲಕ್ಷ್ಮೀದೇವಿ. ಈ ಕೋಮಲ ಅಂತಂದರೆ ಹೂವಿಗಿಂತಲೂ ಮೆತ್ತಗೆ ಅಂತ ಹೇಳ್ಬೋದು. ಲಕ್ಷ್ಮೀದೇವಿ ಅಷ್ಟು ಒಂದು ಮೃದುವಾಗಿ ಇದ್ದಾಳಂತೆ. ಕೆಲವು ಮಕ್ಕಳನ್ನು ನಾವು ಮುಟ್ಟುವಾಗ ಹೇಳ್ತೀವಲ್ಲ, ಒಳ್ಳೆ ಮೈದಾ ಹಿಟ್ಟಿದ್ದಂಗಿದ್ದಾನೆ ಅಂತ. ಅಂದರೆ ಮೈದಾ ಹಿಟ್ಟಿನ ಥರ ಇದೆ ಮಗು ಅಂತ ಹೇಳ್ತೀವಿ. ಅಷ್ಟು ಮೆತ್ತಗೆ ಇರುತ್ತಲ್ಲ, ಆ ರೀತಿ ಹೂವಿಗಿಂತಲೂ ಮೃದುವಾಗಿ ಇದ್ದಾಳಂತೆ ಮಹಾಲಕ್ಷ್ಮೀ ದೇವಿ. ಕೇಳಲಿಕ್ಕೆ ಎಷ್ಟು ರೋಮಾಂಚನ ಆಗುತ್ತಲ್ವ ಸ್ನೇಹಿತರೆ. ಮಹಾಲಕ್ಷ್ಮಿನ ಮುಟ್ಟಬೇಕು ಅಂತಲೇ ಅನಿಸುತ್ತೆ. ಈ ರೀತಿಯಾಗಿ ಇಂತಹ ಕೋಮಲವಾದಂತಹ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಲಿ ಅಂತ ಬರೆದಿದ್ದಾರೆ. ಅಂದರೆ ನಮ್ಮ ಮೇಲೆ ಕೃಪೆ ಮಾಡಬೇಕು ಮಹಾಲಕ್ಷ್ಮಿ, ದಯೆಯನ್ನು ತೋರಿ ಕೃಪೆಯನ್ನು ಮಾಡಿ ನಮ್ಮ ವಧುವರರನ್ನು ಸಲಹಬೇಕು ಅಂತ ಹೇಳಿ ಇಲ್ಲಿ ವಾದಿರಾಜ ಬರೆದಿದ್ದಾರೆ. ಈಗಂತೂ ಹೆಣ್ಣು ಮಕ್ಕಳಿಗೆ ಹೂ ಮುಡಿಯೋದು ಅಂತಂದ್ರೇ ಇಷ್ಟ ಆಗೋದಿಲ್ಲ. ಆದರೆ ಹೂ ಮುಡಿಬೇಕು ಅಂತ ಹೇಳ್ತಾರೆ. ಮುತ್ತೈದೆಯರು, ಸ್ತ್ರೀಯರು, ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು. ಅದು ದೇವರಿಗೆ ಸಮರ್ಪಣೆಯಾದಂಥ ಹೂ. ಮಂಗಳ ದ್ರವ್ಯಗಳಲ್ಲಿ ಹೂವಿಗೆ ಒಂದು ಪ್ರಮುಖವಾದಂಥ ಸ್ಥಾನ ಇದೆ ಅಲ್ವಾ. ಅಷ್ಟು ಹೂವು ಇಲ್ಲದೇ ಇದ್ದರೆ ಪೂಜೆ ಸಂಪೂರ್ಣ ಆಗೋದೇ ಇಲ್ಲ. ಅಂತಹ ಹೂವು, ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹರಿಯ ತಲೆ ಮೇಲೆ ಇಟ್ಟಂತಹ ಹೂವನ್ನು ನಾವು ಮುಡಿಬೇಕು ದಿನನಿತ್ಯವಾಗಿ ಅಂತ ಹೇಳ್ತಾರೆ. ಆ ದೇವರ ನಿರ್ಮಾಲ್ಯವನ್ನು ನಾವು ಮುಡ್ಕೊಂಡ್ರೆ ಯಾವತ್ತಿಗೂ ತಲೆಯ ಬಾಧೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ರೋಗಗಳು, ತಲೆಗೆ ಸಂಬಂಧಿಸಿದಂಥ ರೋಗಗಳು ಯಾವುದೂ ಬರೋದಿಲ್ಲ ಅಂತ. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರುವಂಥ ಹಿಂದೆ ನಾವು ಒಂದು ವಿಡಿಯೋದಲ್ಲಿ ಕೇಳಿದ್ದೀವಲ್ಲ, ಅದೇ ರೀತಿಯಾಗಿ ನನಗಂತೂ ತುಂಬ ಇಷ್ಟ ಸ್ನೇಹಿತರೆ. ಮಲ್ಲಿಗೆ ಹೂವು, ಒಳ್ಳೆ ಪರಿಮಳ ಇರ್ತಕ್ಕಂಥ ಹೂಗಳು ಅಂದರೆ ನನಗೆ ತುಂಬ ಪ್ರೀತಿ. ನೋಡ್ರಿ, ಇಂತಹ ಪರಿಮಳ ಭರಿತವಾದಂಥ ಹರಿಗೆ, ಭಗವಂತನಿಗೆ ಏರಿಸಿದಂಥ ಹೂವನ್ನು ಲಕ್ಷ್ಮೀದೇವಿ ಮುಡಿದಿದಳಂತೆ. ಅದು ಯಾವತ್ತಿಗೂ ಕುಂದೋದೇ ಇಲ್ಲಂತೆ, ಅಂದರೆ ಬಾಡೋದೇ ಇಲ್ಲಂತೆ. ಈ ರೀತಿಯಾಗಿ ಸುಂದರವಾಗಿ ವಾದಿರಾಜರು ವರ್ಣನೆಯನ್ನು ಮಾಡಿದ್ದಾರೆ. ಇಂತಹ ಮಹಾಲಕ್ಷ್ಮಿ ಕೃಪೆಯಿಂದ ನಮ್ಮ ವಧುವರರನ್ನು ಸಲಹಲಿ ಅಂತ ಹೇಳಿ ಬರೆದಿದ್ದಾರೆ. ಇನ್ನು ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಎಂದೆಂದಿಗೂ ಬಾಡಾದ ಅರವಿಂದದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಾಳೆ ಅವಳಿಂದು ವಧುವರರ ಸಲಹಾಲಿ ಅಂತ ಬರೆದಿದ್ದಾರೆ. ಲಕ್ಷ್ಮೀದೇವಿ ಎಂದೆಂದೂ ಬಾಡದಂತಹ ಅರವಿಂದದ ಮಾಲೆಯನ್ನು ಕೊರಳಲ್ಲಿ ಧರಿಸಿದಾಳಂತೆ. ಅರವಿಂದದ ಮಾಲೆ ಅಂತಂದರೆ ಕಮಲದ ಹೂವಿನ ಮಾಲೆ. ಕಮಲೋದ್ಭವೆ, ಕಮಲಮುಖಿ, ಕಮಲನಯನೆ ಅಂತೆಲ್ಲ ಕರಿತೀವಿ ಲಕ್ಷ್ಮೀದೇವಿನಲ್ವಾ. ಕಮಲದಿಂದ ಉದ್ಭವಿಸಿದವಳು ಲಕ್ಷ್ಮೀದೇವಿ. ಹಾಗೆ ಕಮಲದ ಹೂವಿನ ಮೇಲೆ ಕುಳಿತಿರ್ತಾಳೆ. ಕಮಲದ ಹೂವಿನ ಹಾರವನ್ನು ಧರಿಸಿರ್ತಾಳಂತೆ. ಅದು ಎಂಥದ್ದು, ಅದೂ ಅಷ್ಟೇ, ಎಂದೆಂದಿಗೂ ಬಾಡದು ಕಮಲದ ಹೂವಿನ ಮಾಲೆ. ಅಂತಹ ಮಾಲೆಯನ್ನು ಕೊರಳಲ್ಲಿ ಧರಿಸಿದಾಳಂತೆ. ಭಗವಂತನ ಮಡದಿಯಾದಂಥ ಲಕುಮಿ ಎಂತಹ ಸಾಮರ್ಥ್ಯವನ್ನು ಪಡೆದಿದ್ದಾಳೆ ಅಂತ ನಾವಿಲ್ಲಿ ತಿಳಿಬೇಕಾಗತ್ತೆ. ಲಕ್ಷ್ಮೀದೇವಿ ಬಾಡದೇ ಇರ್ತಕ್ಕಂಥ ಹೂವಿನ ಮಾಲೆಯನ್ನು ಧರಿಸಿದಾಳೆ ಅಂತ ಅಲ್ಲ ಅರ್ಥ. ಲಕ್ಷ್ಮೀದೇವಿ ಆ ಹೂವನ್ನು ಧರಿಸಿರೋದ್ರಿಂದ ಅದು ಬಾಡೋದಿಲ್ಲ ಅಂತ ಅಷ್ಟೇ. ಆ ಹೂವಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಅಂದರೆ ಬಾಡೋದೇ ಇಲ್ಲಂತೆ. ಮಹಾಲಕ್ಷ್ಮಿ ಧರಿಸಿರೋದಕ್ಕೆ ಮಹಾಲಕ್ಷ್ಮಿ ಚಂದವಾಗಿದ್ದಾಳೆ ಅಂತಲ್ಲ, ಲಕ್ಷ್ಮೀದೇವಿ ಧರಿಸಿರೋದಕ್ಕೆ ಅದು ಬಾಡೋದಿಲ್ಲ ಅಂತ. ಹಾಗೆ ಅಂತಹ ಹೂವಿನ ಕಮಲದ ಹೂವಿನ ಮಾಲೆಯನ್ನು ಧರಿಸಿರುವಂತಹ ಮಹಾಲಕ್ಷ್ಮಿ ಹೇಗಿದ್ದಾಳೆ, ಆಕೆ ಕೊರಳು ಹೇಗಿದೆ ಅಂತಂದರೆ ಪಳ 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 ಹೊಳಿತಾ ಇದೆಯಂತೆ. ಹೂಗಳು ಹೊಳಿತಾ ಇದ್ದಾವೆ,
ಲಕ್ಷ್ಮೀದೇವಿಯ ಕೊರಳು ಸಹ ಅಷ್ಟೇ ಒಂದು ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅಂತ ಇಲ್ಲಿ ಬರೆದಿದ್ದಾರೆ. ಇಂತಹ ಪ್ರಕಾಶಮಾನವಾಗಿ ಶೋಭಿಸ್ತಾ ಇರುವಂತಹ ಮಹಾಲಕ್ಷ್ಮಿ ನಮ್ಮ ವಧೂವರರನ್ನು ಸಲಹಲಿ ಅಂತ ಹೇಳಿ ಕೊನೆಯದಾಗಿ ಬರೀತಾರೆ. ಪ್ರತಿಯೊಂದು ನುಡಿಗಳಲ್ಲೂ ಕೊನೆಯ ಸಾಲಿನಲ್ಲಿ ಏನು ಬರೀತಾರೆ ವಾದಿರಾಜರು ಅಂದರೆ, ನಮ್ಮನ್ನು ಸಲಹಲಿ, ನಮ್ಮ ವಧೂವರರನ್ನು ಸಲಹಲಿ ಅಂತ ಬರೀತಾ ಇದ್ದಾರೆ. ಇಷ್ಟು ಬಾರಿ ಕೇಳ್ಕೊಂಡ್ಮೇಲೆ ಒಂದು ಬಾರಿನಾದರೂ ಸಲಹುತ್ತಾಳೆ ಅನ್ನುವಂತಹ ಒಂದು ಉದ್ದೇಶದಿಂದ ವಾದಿರಾಜರು ಈ ರೀತಿ ಬರೆದಿದ್ದಾರೆ. ಇಂದಿರೆ ಅಂತಂದರೆ ಮಹಾಲಕ್ಷ್ಮೀ ದೇವಿಯ ಒಂದು ಹೆಸರು ಇಲ್ಲಿ ಬರೆದಿದ್ದಾರಲ್ವ. ಇಂದಿರೆ ಪೊಳೆವ ಕೊರಳಲ್ಲಿ, ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಾಳೆ ಅಂತ ಎರಡೆರಡು ಸಲ ಇಂದಿರೆ ಅಂತ ಬರೆದಿದ್ದಾರೆ. ಯಾಕೆ ಅಂದರೆ ಮಹಾಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆ, ಸಂಪತ್ತು ಸಮೃದ್ಧಿಯನ್ನು ಕೊಡ್ತಕ್ಕಂತಹ ದೇವತೆ. ಹಾಗಾಗಿ ಇಂದಿರೆ ಅಂತ ಇಲ್ಲಿ ಬರೆದಿದ್ದಾರೆ. ಮತ್ತು ಹಾಗೆಯೇ ವೈಭವ, ಸೌಂದರ್ಯ ಎಲ್ಲದಕ್ಕೂ ಇಂದಿರೆ ಅನ್ನುವಂಥ ಹೆಸರು ಬರುತ್ತೆ. ಹಾಗಾಗಿ ಲಕ್ಷ್ಮೀದೇವಿ ಅಂತ ಬರೆಯೋ ಬದಲಾಗಿ ಇಂದಿರೆ ಅಂತ ಇಲ್ಲಿ ವಾದಿರಾಜರು ಬರೆದಿದ್ದಾರೆ. ಇಂತಹ ಸುಂದರವಾದಂತಹ, ಎಂದೆಂದಿಗೂ ಬಾಡದಂತಹ ಕಮಲದ ಹೂವಿನ ಮಾಲೆಯನ್ನು ಧರಿಸಿರುವಂತಹ ಮಹಾಲಕ್ಷ್ಮಿಯ ಕೊರಳು ಪಳಪಳ ಅಂತ ಹೊಳಿತಾ ಇದೆ. ಹೀಗೆ ಸುಂದರವಾಗಿ ಹೊಳೆಯುವಂತಹ ಮಹಾಲಕ್ಷ್ಮಿ ನಮ್ಮ ವಧುವರರನ್ನು ಸಲಹಲಿ ಅಂತ ಹೇಳಿ ವಾದಿರಾಜರು ಬರೆದಿದ್ದಾರೆ. ಇನ್ನು ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ದೇವಂಗ ಪಟ್ಟಿಯ ಮೇಲು ಹೊದ್ದಿಕೆಯ ಭಾವೆ ಮಹಾಲಕ್ಷ್ಮಿ ಧರಿಸಿದಳೆ, ಭಾವೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಸೇವಕ ಜನರ ಸಲಹಾಲಿ ಅಂತ ಬರೆದಿದ್ದಾರೆ. ದೇವಾಂಗ ಪಟ್ಟಿಯ ಮೇಲು ಹೊದ್ದಿಕೆಯ, ಇಲ್ಲಿ ಮೇಲು ಹೊದಿಕೆಯ ಬಗ್ಗೆ ವಾದಿರಾಜರು ವರ್ಣನೆಯನ್ನು ಮಾಡಿದ್ದಾರೆ. ವಿವಾಹಗಳಲ್ಲಿ ವಧುವಿಗೆ, ಕನ್ಯೆಗೆ ಮೇಲು ಹೊದಿಕೆ ಅಂತ ಒಂದು ಹೊದಿಕೆಯನ್ನು ಹೊದಿಸ್ತಾರೆ. ನಮ್ಮ ಮನೆಗಳಲ್ಲೆಲ್ಲ ಅಂದರೆ ಬ್ರಾಹ್ಮಣರ ಮನೆಗಳಲ್ಲಿ ಅದು ಸಂಪ್ರದಾಯ. ಮದುವೆಯ ಸಂದರ್ಭದಲ್ಲಿ ಒಂದು ಅಷ್ಟಪತ್ರಿಕೆ ಸೀರೆ ಅಂತ ಹಳದಿ ಬಣ್ಣದ್ದು ಸೀರೆಯನ್ನು ಉಟ್ಟಿರ್ತಾರೆ. ಇದು ತವರ ಮನೆಯವರು ಕೊಡ್ತಕ್ಕಂತಹ ಸೀರೆ, ಅವರು ತಂದಿರ್ತಾರೆ. ಆ ಒಂದು ಅಷ್ಟಪತ್ರಿಕೆ ಸೀರೆಯನ್ನು, ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ಮೇಲು ಹೊದ್ದಿಕೆ ಅಂತ ಹೇಳಿ ಒಂದು ಸೀರೆಯನ್ನು ತಂದಿರ್ತಾರೆ. ಮೇಲು ಹೊದಿಸ್ಲಿಕ್ಕೆ ಅಂತ ಒಂದು ಸೀರೆ, ಅದನ್ನು ನಾಗೋಲಿ ಟೈಮಲ್ಲಿ ಮತ್ತೆ ಉಡ್ಬೋದು ಆ ಸೀರೆಯನ್ನು. ಕೆಲವೊಂದು ಸೀರೆಗಳಲ್ಲಿ ಅದು ಒಂದು ಸೀರೆ ಮೇಲು ಹೊದಿಕೆ ಸೀರೆ ಅಂತ. ಅಂತಹ ಮೇಲು ಹೊದಿಕೆಯನ್ನು ಹೊದಿಸ್ಬೇಕು ಮದುವೆಗೆ ಕನ್ಯೆಯನ್ನು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ, ಗೌರಿ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಮೇಲು ಹೊದಿಕೆ ಸೀರೆಯನ್ನು ಹೊದಿಸ್ಬಿಟ್ಟು, ತುಂಬ ಹೊದಿಸ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಒಂದು ಪಿನ್ನನ್ನು ಹಾಕ್ತಾರೆ. ಆ ರೀತಿ ಮೇಲು ಹೊದಿಕೆಯನ್ನು ಹೊದಿಸಿ ಮದುವೆಗೆ ಮದುಮಗಳನ್ನು ತಯಾರು ಮಾಡ್ತಾರೆ. ಆ ರೀತಿ ಹೊದಿಸೇನೆ ಮದುವೆ ಮಾಡ್ಕೋಬೇಕು ಅಂತ. ಯಾಕೆ ಅಂದರೆ ಲಕ್ಷ್ಮೀದೇವಿ ಆ ರೀತಿಯಾಗಿ ಮೇಲು ಹೊದಿಕೆಯನ್ನು ಹೊದ್ಕೊಂಡಿರ್ತಾಳೆ ಅಂತ. ಈಗ ಮದುವೆಯಲ್ಲಿ ಮದುಮಗ ಮದುಮಗಳಿಗೆ ಏನಂತ ಕರೀತಾರೆ? ಲಕ್ಷ್ಮೀನಾರಾಯಣರು ಅಂತ ಕರೀತಾರೆ. ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಬಂದಿರುತ್ತೆ ಮದುಮಗಳು ಮತ್ತು ಮದುಮಗನಲ್ಲಿ. ಹಾಗಾಗಿ ಅಂತಹ ಕಳೆ ಬಂದಿರುತ್ತೆ ಅವರ ಮುಖಗಳಲ್ಲಿ. ಹಾಗೆ ಮಹಾಲಕ್ಷ್ಮೀ ದೇವಿ ಸಹ ಯಾವಾಗಲೂ ಮೇಲು ಹೊದ್ದಿಕೆಯನ್ನು ಹೊದ್ದಿರ್ತಾಳಂತೆ. ಉತ್ತರೀಯ ಅಂತ ಕರಿತೀವಿ. ಉತ್ತರೀಯವಿಲ್ಲದೆ ಯಾವುದೇ ಒಂದು ಸತ್ಕರ್ಮಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಬರೀ ಮೈಯಲ್ಲಿ ಕೂತ್ಕೊಂಡು ಧರ್ಮ ಕಾರ್ಯಗಳನ್ನು ಮಾಡಬಾರ್ದು ಅಂತ. ಹಾಗೆ ದಾನವನ್ನು ಕೊಡುವಾಗಲೂ ಅಷ್ಟೇ ಬರೀ ಪಂಚೆಯನ್ನು ಕೊಡಬಾರ್ದು, ಶಲ್ಯವನ್ನು ಇಟ್ಟು ಕೊಡಬೇಕು, ಅದು ಶುಭ ಅಂತ. ಹಾಗಾಗಿ ಉತ್ತರೀಯಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಕೆಳಗಡೆ ಪಂಚೆಯನ್ನು ಉಟ್ಕೊಂಡು ಮೇಲೆ ಉತ್ತರೀಯವನ್ನು ಹಾಕಲೇಬೇಕು. ಹಾಗೆ ಹೆಣ್ಣು ಮಕ್ಕಳು ಸಹ ಉತ್ತರೀಯವನ್ನು ಧರಿಸಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದರೆ ತುಂಬ ಸೆರಗನ್ನು ಹಾಕ್ಕೊಂಡು ಪೂಜೆಗಳನ್ನು ಮಾಡಬೇಕು, ಸತ್ಕಾರ್ಯಗಳು, ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ದೇವಾಂಗ ಪಟ್ಟೆಯ ಅಂತ ಯಾಕೆ ಬರೆದಿದ್ದಾರೆ ಅಂತಂದರೆ, ದೇವಾಂಗ ಜನಾಂಗ ಏನಿದೆ, ಸೀರೆಯನ್ನು ನೇಯ್ತಕ್ಕಂಥವರಲ್ಲಿ ಉತ್ತಮವಾದಂಥ ಜನಾಂಗ ದೇವಾಂಗ ಜನಾಂಗ ಅಂತ ಹೇಳ್ತೀವಿ. ಅಂತಹ ಜನಾಂಗದವರು ನೇಯ್ದಂಥ ಸೀರೆ ಅಂತಲೂ ಒಂದು ಅರ್ಥ ಬರುತ್ತೆ. ಮತ್ತು ಉತ್ತಮ ಜಾತಿಯ ರೇಷ್ಮೆ ವಸ್ತ್ರ ಮೇಲು ಹೊದ್ದಿಕೆಯನ್ನು ಮಹಾಲಕ್ಷ್ಮಿ ಧರಿಸಿದಳಂತೆ. ಹಾಗೆ ದೇವಾಂಗ ಪಟ್ಟಿಯ ಮೇಲು ಹೊದ್ದಿಕೆಯ ಭಾವೆ ಮಹಾಲಕ್ಷ್ಮಿ ಧರಿಸಿದಳೆ. ಇಲ್ಲಿ ಭಾವೆ ಅಂದರೆ ಭಾಮೆ ಅಂತಲೂ ಅರ್ಥ ಬರುತ್ತೆ. ಅಂತಹ ಮೇಲು ಹೊದ್ದಿಕೆಯನ್ನು ಧರಿಸಿದಂತಹ ಮಹಾಲಕ್ಷ್ಮಿ
ತನ್ನ ಸೇವಕ ಜನರನ್ನು ಸಲಹಬೇಕು. ನಾವೆಲ್ಲ ಮಹಾಲಕ್ಷ್ಮಿಯ ಸೇವಕರು, ಅವಳ ಸೇವೆಯನ್ನು ಮಾಡ್ತಕ್ಕಂಥವರು, ಪೂಜೆಯನ್ನು ಮಾಡ್ತಕ್ಕಂಥವರು. ಅಂತಹ ಸೇವಕರು ನಾವು. ನಮ್ಮಂತಹ ಜನರನ್ನು ಲಕ್ಷ್ಮೀದೇವಿ ಸಲಹಬೇಕು ಅಂತ ಹೇಳಿ ಇಲ್ಲಿ ವಾದಿರಾಜರು ನಮ್ಮ ಪರವಾಗಿ ಕೇಳಿಕೊಂಡು ಬರೆದಿದ್ದಾರೆ ಈ ಸಾಲುಗಳನ್ನು. ಇಂತಹ ಮಹಾಲಕ್ಷ್ಮಿ ನಿಮ್ಮೆಲ್ಲರನ್ನ ಸಲಹಲಿ ಅಂತ ಹೇಳಿ ನಾನು ಸಹ ಬೇಡ್ಕೊತ ಈ ಒಂದು ಸಾಲುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿಗೆ 14 ನುಡಿಗಳು ಮುಗಿದಿದೆ. ಮತ್ತು ನಾಳೆ ದಿವಸ ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.